ಮುಂದೆ ಒಂದು ದಿನ ಎಲ್ಲೆಲ್ಲಿ 1000 ಅಡಿ 2000 ಅಡಿ ತನಕ ಬೋರ್ ತೆಗಿತಾ ಇದ್ದೀವೋ ನೀರು ಸಿಗ್ತಾ ಇಲ್ಲ ಅಂತ ಜಾಗದಲ್ಲಿ ಈ ರೀತಿ ಭೂ ಕುಸಿತ ಆಗುವುದು ಗ್ಯಾರಂಟಿ ಅಂತ ಇವನ್ ಅಮೇರಿಕನ್ಸ್ ಹೇಳ್ತಾ ಇದ್ದಾರೆ ಅಂದರೆ ನಾವು ಅರ್ಥ ಮಾಡ್ಕೊಳ್ಳೇಬೇಕಾಗತ್ತೆ. ನಮಸ್ಕಾರ ವೀಕ್ಷಕರೇ, ಅಮೇರಿಕಾದಲ್ಲಿ ಈಗೊಂದು ಬದಲಾವಣೆ ಆಗ್ತಾ ಇದೆ. ಸುಮಾರು 1000 ಕಿಲೋಮೀಟರ್ ಈ ರೀತಿ ಭೂಮಿಗಳು ಬಾಯಿ ಬಿಡೋದಕ್ಕೆ ಶುರು ಮಾಡಿದೆ. ಇದು ಅಮೇರಿಕಾ ಅಂತ ಅಲ್ಲ, ಬೆಂಗಳೂರಲ್ಲೂ ಆಗೋ ಚಾನ್ಸಸ್ ಇದೆ. ಬೆಂಗಳೂರು ಅಂತಾನೆ ಕನ್ಸಿಡರ್ ಮಾಡಬೇಡಿ, ಬೇರೆ ಬೇರೆ ಊರಲ್ಲೂ ಆಗುವಂಥ ಚಾನ್ಸಸ್ ಇದೆ. ಇಲ್ಲಿ ಭೂಮಿ ಬಾಯಿ ಬಿಡೋದಕ್ಕೆ ಶುರುವಾಗಿದೆ. ಇದಕ್ಕೆ ಕಾರಣ ಏನು ಅನ್ನೋದಾದರೆ, ನಾವು ಭೂಮಿ ಒಳಗಡೆ ಇರುವಂಥ ನೀರನ್ನು ಜಾಸ್ತಿಯಾಗಿ ಪಂಪ್ ಮಾಡ್ತಾ ಇದ್ದೀವಿ. ಇದಕ್ಕೆ ಕಾರಣನೇ ಈಗ ಭೂಮಿ ಎಲ್ಲಂದರಲ್ಲಿ ಬಾಯಿ ಬಿಡ್ತಾ ಇದೆ. ಮುಂದೆ ಒಂದು ದಿನ ಎಲ್ಲೆಲ್ಲಿ 1000 ಅಡಿ 2000 ಅಡಿ ತನಕ ಬೋರ್ ತೆಗಿತಾ ಇದ್ದೀವೋ ನೀರು ಸಿಗ್ತಾ ಇಲ್ಲ ಅಂತ ಜಾಗದಲ್ಲಿ ಈ ರೀತಿ ಭೂ ಕುಸಿತ ಆಗುವುದು ಗ್ಯಾರಂಟಿ ಅಂತ ಇವನ್ ಅಮೇರಿಕನ್ಸ್ ಹೇಳ್ತಾ ಇದ್ದಾರೆ ಅಂದರೆ ನಾವು ಅರ್ಥ ಮಾಡ್ಕೊಳ್ಳೇಬೇಕಾಗತ್ತೆ. ಅಲ್ಲಿ ಈ ರೀತಿ ಗ್ರೌಂಡಲ್ಲಿ ದೊಡ್ಡ ದೊಡ್ಡ ಗ್ಯಾಪ್ಗಳು ಕ್ರಿಯೇಟ್ ಆಗ್ತಾ ಇದೆ. ಎಲ್ಲಂದರಲ್ಲಿ ಭೂಮಿ ಕುಸಿತಾ ಇದೆ. ನಮ್ಮಲ್ಲೂ ಈ ಥರ ಎಷ್ಟೋ ಕಡೆ ಲ್ಯಾಂಡ್ ಸ್ಲೈಡ್ ಆಗಿರೋದು ನೋಡಿರ್ತೀವಿ ಬಿಡಿ. ಲ್ಯಾಂಡ್ ಸ್ಲೈಡು ಬೇರೆ ಬೇರೆ ಕಾರಣದಿಂದ ಆಗಿರುತ್ತೆ. ಆದರೆ ಇಲ್ಲಿ ಆಗ್ತಾ ಇರೋದೇನು, ಅಂಡರ್ ಗ್ರೌಂಡ್ ವಾಟರ್ ಇಂಬ್ಯಾಲೆನ್ಸ್ ಆಗ್ತಾ ಇರೋದ್ರಿಂದ ಭೂಮಿ ಕುಸಿಯೋದಕ್ಕೆ ಶುರುವಾಗಿದೆ. ಇಲ್ಲಿ ಅಂತ ಅಲ್ಲ, ಬೇರೆ ಬೇರೆ ದೇಶದಲ್ಲೂ ಇದೆಲ್ಲ ಆಗ್ತಾ ಇರೋದ್ರಿಂದನೇ ರೈನ್ ವಾಟರ್ ಹಾರ್ವೆಸ್ಟಿಂಗಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ಈಗ ಎಲ್ಲ ಕಡೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅನ್ನೋದನ್ನ ಮಾಡ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ. ಏನು ಮಾಡ್ತಾ ಇದೀವಿ, ನೀರನ್ನ ಎಳಿತಾನೆ ಇದೀವಿ. ಈ ರೀತಿ ಎಳಿತಾ ಇರೋದ್ರಿಂದ ಭೂಮಿ ಕೆಳಗಡೆ ಇಳಿತಾ ಇದೆ. ಒರಿಜಿನಲ್ ಗ್ರೌಂಡ್ ಲೆವೆಲ್ ಏನೇನು ಅದು ಪೂರ್ತಿಯಾಗಿ ಕೆಳಗಡೆ ಇಳಿತಾ ಇದೆ. ಬೆಂಗಳೂರಲ್ಲೇ ಅಲ್ಲಲ್ಲೇ ಸ್ವಲ್ಪ ಯಾಕೆ ಈ ಥರ ಪ್ರಾಬ್ಲಮ್ ಕಾಣಿಸ್ಕೊಳ್ತಾ ಇದೆ ಅಂದರೆ ಇದೇ ರೀಸನ್ನು. ನಾವು ಸದ್ಯಕ್ಕೇನು ಪ್ರಾಬ್ಲಮ್ ಆಗ್ತಾ ಇಲ್ಲ ಅಂತ ಅನ್ಕೊಳ್ತೀವಿ. ಮೊದಲು ಬೆಂಗಳೂರು ಸುತ್ತಮುತ್ತ ಸುಮಾರು 100 ಅಡಿ 150 ಅಡಿ ಬೇಡ 500 ಅಡಿಗೆ ಹೋದ್ರೆ ನೀರು ಸಿಕ್ಬಿಡ್ತಾ ಇತ್ತು. ಈಗ 1000 ಅಡಿ ದಾಟಿದ್ರು ನೀರು ಸಿಗ್ತಾ ಇಲ್ಲ. ಅಂದರೆ ಭೂಮಿ ಒಳಗಡೆ ಒಂದು ಲೇಯರ್ ಇತ್ತಲ್ಲ, ಆ ಲೇಯರ್ ಖಾಲಿ ಆಗಿದೆ. ಭೂಮಿ ಒಳಗಡೆ ಹೊಟ್ಟೆ ಖಾಲಿ ಆಗಿದೆ. ಖಾಲಿ ಆದಾಗ ಏನಾಗುತ್ತೆ, ಮೇಲ್ಗಡೆಯಿಂದ ಸ್ವಲ್ಪ ಲೋಡ್ ಬಿದ್ದರೂ ಅದು ಕುಸಿಯುವಂಥ ಚಾನ್ಸಸ್ ಇರುತ್ತೆ. ಇದು ಇವನ್ ಅಮೇರಿಕಾದಲ್ಲಿ ಈಗ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದಾರೆ. ಅಲ್ಲಿ ಅತಿಯಾಗಿ ಬೆಳೆ ಬೆಳೆಯೋದಕ್ಕೆ, ಅದನ್ನು ಎಕ್ಸ್ಪೋರ್ಟ್ ಮಾಡೋದಕ್ಕೆ ಶುರು ಮಾಡಿದ್ರಿಂದ ಅಲ್ಲಿದ್ದಂಥ ನೀರಿನ ಪ್ರಮಾಣ, ಭೂಮಿ ಒಳಗಡೆ ಇದ್ದಂಥ ಅಂತರ್ಜಲ ಅನ್ನೋದು ಕಡಿಮೆ ಆಯ್ತಾ ಹೋಯ್ತು. ಇದರಿಂದನೇ ಇವತ್ತು ಅಮೇರಿಕಾ ಈ ಪರಿಸ್ಥಿತಿ ಎದುರಿಸ್ತಾ ಇದೆ. ಆದರೆ ಮುಂದೆ ಒಂದು ದಿನ ಈ ಪರಿಸ್ಥಿತಿನ ಇಡೀ ಪ್ರಪಂಚದಲ್ಲಿರುವಂಥ ರಾಷ್ಟ್ರಗಳೆಲ್ಲ ಎದುರಿಸ್ಬೇಕು ಬರುತ್ತೆ ಅಂತಾನೆ ಅಮೇರಿಕಾ ಎಚ್ಚರಿಕೆ ಕೊಡ್ತಾ ಇದೆ. ಅಮೇರಿಕಾನೇ ಎಚ್ಚರಿಸ್ತಾ ಇದೆ ಅಂದ್ರೆ ನಾವು ಎಚ್ಚೆತ್ಕೊಳ್ಳೇಬೇಕಲ್ಲ. ನಾರ್ಮಲ್ ಆಗಿ ಬೆಳೆ ಬೆಳಿಬೇಕು, ಜನಕ್ಕೆ ಫುಡ್ ಬೇಕೇ ಬೇಕು. ಆದರೆ ಬೆಳೆ ಬೆಳೆಯೋದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ನೀರೆಲ್ಲಿ ಸಿಗುತ್ತೆ ಆ ಜಾಗದಲ್ಲಿ ಬೆಳೆ ಬೆಳ್ಕೊಳ್ತೀವಿ. ಓಕೆ, ಅದನ್ನ ಬಿಟ್ಟು ಕೂಡ ನೀರು ಸಿಗ್ಲಿಲ್ಲ ಅಂದಾಗ ಏನ್ ಮಾಡ್ತೀವಿ, ಅಂಡರ್ ಗ್ರೌಂಡ್ ವಾಟರ್ ಮೇಲೆ ಜಾಸ್ತಿ ಡಿಪೆಂಡ್ ಆಗ್ತೀವಿ. ಈ ಅಂಡರ್ ಗ್ರೌಂಡ್ ವಾಟರ್ ಮೇಲೆ ಜಾಸ್ತಿ ಡಿಪೆಂಡ್ ಆಗೋದ್ರಿಂದ ಭೂಮಿ ಒಳಗಡೆ ಇರೋ ನೀರನ್ನ ತೆಗಿತಾನೆ ಇರ್ತೀವಿ. ಈ ರೀತಿ ತೆಗಿತಾ ಇರೋದ್ರಿಂದನೇ ಎಲ್ಲಂದ್ರಲ್ಲಿ ಈ ರೀತಿ ಭೂಮಿ ಕುಸಿಯೋದಕ್ಕೆ ಶುರುವಾಗಿದೆ. ನಾವು ರಸ್ತೆನಲ್ಲಿ ಓಡಾಡ್ತಾ ಇರುವಾಗ ನೋಡಿರ್ತೀವಿ, ರಸ್ತೆ ಭಾಗದಲ್ಲಿ ಅಲ್ಲಲ್ಲಿ ಗುಂಡಿಗಳು ಬಿದ್ದಿರುತ್ತೆ. ಇನ್ನ ಭೂಮಿ ಕುಸಿರೋದನ್ನ ನೋಡಿರ್ತೀವಿ. ಮನೆಗಳಲ್ಲೂ ಈ ರೀತಿ ಪ್ರಾಬ್ಲಮ್ಗಳು ಫೇಸ್ ಆಗ್ತಾ ಇದೆ. ಆದ್ರೆ ಏನಂದ್ರೆ ನಾವು ಮನೆಗಳಲ್ಲಿ ಮೋಲ್ಡ್ ಹಾಕೊಂಡು ಕೆಳಗಡೆ ಎಲ್ಲ ದಪ್ಪ ಬೆಡ್ ಹಾಕೊಂಡಿರ್ತೀವಿ. ಅಂದ್ರೆ ಹಾಸಿಗೆ ಅಲ್ಲ, ಈ ಮನೆ ಕಟ್ಟುವಾಗ ಕೆಳಗಡೆ ಒಂದು ಬೆಡ್ ಅಂತ ಹಾಕಿರ್ತಾರೆ. ಒಂದು ಅರ್ಧ ಅಡಿ 1 ಅಡಿ ಬೆಡ್ ಹಾಕಿರ್ತಾರೆ, ಬೀಮ್ಗಳು ಹಾಕಿರ್ತಾರೆ. ಇದೆಲ್ಲ ಇರೋದ್ರಿಂದ ನಮಗೆ ಭೂಮಿ ಕುಸಿತಾ ಇರೋದು ಗೊತ್ತಾಗ್ತಾ ಇಲ್ಲ. ಆದ್ರೆ ಮುಂದೆ ಒಂದು ದಿನ ಇದರಿಂದ ಮೇಜರ್ ಆಗಿ ಇಂಪ್ಯಾಕ್ಟ್ ಅನ್ನೋದು ಆಗುತ್ತೆ ಅಂತ ಅಮೇರಿಕಾನ ನೋಡಿದ್ರೆ ನಮ್ಗೆ ಇವತ್ತು ಅರ್ಥ ಆಗ್ತಾ ಇದೆ. ಇದನ್ನ ನೋಡಿ ಅರ್ಥ ಮಾಡ್ಕೊಳ್ಳಿ. ಈಗ ಸಮಯ ಅನ್ನೋದು ಮಿತಿ ಮೀರಿ ಹೋಗಿರೋದ್ರಿಂದ ನಾವು ಮತ್ತೆ ಅಷ್ಟೊಂದು ಅಂಡರ್ ಗ್ರೌಂಡ್ ವಾಟರ್ನ ರೀಫಿಲ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಎಲ್ಲಾ ದೇಶಗಳು ಒಪ್ಕೊಳ್ತಾ ಇದೆ. ಟೈಮ್ ಅನ್ನೋದು ಬೇಕು, ಅದು ನ್ಯಾಚುರಲ್ ಆಗಿ ರೀಫಿಲ್ ಆಗ್ಬೇಕಾಗತ್ತೆ. ಆಗ್ಲೇ ಇಲ್ಲ ಅಂದ್ರೆ ಆ ಜಾಗದಿಂದ ಬೇರೆ ಕಡೆ ಹೋಗಿ ಬದುಕೋ ಅಂತ ಪ್ರಯತ್ನಗಳನ್ನ ಮಾಡಬೇಕಾಗತ್ತೆ. ಅದೇ ಪರಿಸ್ಥಿತಿ ಈಗ ಅಮೆರಿಕಾದಲ್ಲಿ ಎಷ್ಟೆಷ್ಟೋ ಜಾಗದಲ್ಲಿ ಬಂದಿರೋದು. 1000 ಎಕರೆ ಪ್ರದೇಶದಲ್ಲಿ ಬೆಳೆ ಬೆಳೀತಾ ಇದ್ದಾರೆ. ಬೆಳೆ ಬೆಳೆಯೋದಕ್ಕೆ ನೀರು ಎಲ್ಲಿಂದ ಸಿಗುತ್ತೆ? ನೀರು ಸಿಗ್ಲಿಲ್ಲ ಅಂದಾಗ ಏನ್ ಮಾಡ್ತಾರೆ, ಡೈರೆಕ್ಟ್ ಆಗಿ ಬೋರ್ವೆಲ್ ತೆಗಿತಾರೆ. ಬೋರಲ್ಲಿ ಇರುವಂತ ನೀರನ್ನ ಬಳಸೋದಕ್ಕೆ ಶುರು ಮಾಡ್ತಾರೆ. ಇದರಿಂದನೇ ಈ ರೀತಿ ರಸ್ತೆಗಳು ಎಲ್ಲಾ ಕಡೆ ಗುಂಡಿಗಳು ಬೀಳ್ತಾ ಇರೋದು. ಅಂತರ್ಜಲದಲ್ಲಿ ಒಂದು ಫ್ಲೋ ಅನ್ನೋದಿರುತ್ತೆ. ಒಂದು ಪಾತಿಂದ ಇನ್ನೊಂದು ಕಡೆಗೆ ಬಂಡೆಗಳ ಮೂಲಕ ಇನ್ನ ಬೇರೆ ಬೇರೆ ಲೇಯರ್ಸ್ ಅಲ್ಲಿ ಈ ವಾಟರ್ ಅನ್ನೋದು ಫ್ಲೋ ಆಗ್ತಾ ಇರುತ್ತೆ. ಯಾವಾಗ ನಾವು ಈ ರೀತಿ ಅಂಡರ್ ಗ್ರೌಂಡ್ ಅಲ್ಲಿ ಇರುವಂತಹ ವಾಟರ್ನೆಲ್ಲ ಖಾಲಿ ಮಾಡ್ತಾ ಹೋಗ್ತೀವೋ ಅಂತರ್ಜಲನ, ಆವಾಗ ಈ ರೀತಿ ಭೂಮಿ ಕುಸಿಯೋದಕ್ಕೆ ಶುರು ಆಗುತ್ತೆ. ಇದನ್ನ ತಡೆಯೋದಕ್ಕೆ ಯಾರ ಕೈಲೂ ಆಗೋದಿಲ್ಲ ಬಿಡಿ. ಇವಾಗ್ಲೂ ಟೈಮ್ ಮೀರಿಲ್ಲ. ನಾವಿರೋ ಸುತ್ತಮುತ್ತ ಜಾಗದಲ್ಲಿ ನೀರಿನ ಪ್ರಮಾಣ ಎಷ್ಟಿದೆ,
ತಿಳ್ಕೊಂಡು ಆ ಸುತ್ತಮುತ್ತ ಬದುಕೋ ಪ್ರಯತ್ನ ಮಾಡಿ. ಇನ್ನು ಕೆರೆಗಳನ್ನ ಉಳಿಸೋ ಪ್ರಯತ್ನ ಮಾಡಿ. ಕೆರೆಗಳು ಉಳ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಇದು ಆಗ್ತಾ ಇದೆಯಲ್ಲ ಇಂಥದ್ದನ್ನ ತಡೆಯುತ್ತೆ ಕೆರೆಗಳು. ಯಾಕೆ ಅಂದರೆ ಕೆರೆಗಳಿಗೆ ಮಾತ್ರ ಅಂತರ್ಜಲನ ಮತ್ತೆ ರೀಫಿಲ್ಲಿಂಗ್ ಮಾಡುವಂಥ ಕೆಪಾಸಿಟಿ ಇದೆ. ಬೆಂಗಳೂರು ಕೂಡ ಕೆರೆಗಳ ನಾಡಾಗಿತ್ತು. ಬೆಂಗಳೂರು ಅಂತಲ್ಲ, ಬೇರೆ ಬೇರೆ ಕಡೆನೂ ಇಂಥದ್ದೆಲ್ಲ ಇದೆ ಕೆರೆಗಳ ನಾಡು ಅಂತ. ಆದರೆ ಬೆಂಗಳೂರಲ್ಲಿ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ನೀರಿನ ಪ್ರಮಾಣ ಅತಿಯಾಗಿ ಬಳಸ್ತೀವಿ. ನಾರ್ಮಲ್ ಆಗಿ ಮಳೆ ನೀರಿಂದ ಕುಡಿಯೋ ನೀರು ಸಿಗುತ್ತೆ, ಇನ್ನು ಬೇರೆ ಬೇರೆ ದಿಕ್ಕೆಲ್ಲ ಸಿಗುತ್ತೆ. ಡ್ಯಾಮ್ಗಳಿಂದ ನೀರನ್ನ ಒದಗಿಸ್ತಾರೆ ಚಾನಲ್ ಮೂಲಕ. ಎಲ್ಲೂ ಕೂಡ ನೀರಿಲ್ಲ ಅಂದಾಗ ಬೋರ್ ಮೇಲೆ ಡಿಪೆಂಡ್ ಆಗ್ತಾರೆ ಜನ. ಈಗ ಅದೇ ಆಗ್ತಾ ಇರೋದು ಇಲ್ಲಿ. ಜನಕ್ಕೆ ಆಪ್ಷನ್ ಇಲ್ಲದೆ ಬೋರ್ಗಳ ಮೇಲೆ ಡಿಪೆಂಡ್ ಆಗ್ತಾ ಇರೋದ್ರಿಂದ ಅಮೆರಿಕಾದಲ್ಲಿ ಇವತ್ತು ಈ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡಬೇಕಾಗಿ ಬಂದಿದೆ. ಇದನ್ನ ಇವಾಗಲೂ ತಡೆಯುವಂಥದ್ದು ನಮ್ಮ ಕೈಲಿದೆ. ಆದಷ್ಟು ಇಂಥ ವಿಷಯಗಳನ್ನ ತಡೆಯೋ ಪ್ರಯತ್ನ ಮಾಡೋಣ. ಅಮೆರಿಕನ್ಸ್ ಕೂಡ ಯೋಚನೆ ಮಾಡ್ತಾ ಇರೋದಿದೆ. ಈಗ ಸದ್ಯಕ್ಕೆ ಇದನ್ನ ತಡೆಯೋದಕ್ಕಾಗೋದಿಲ್ಲ, ಆದರೆ ಮುಂದೆ ಆಗುವಂಥ ಅನಾಹುತಗಳನ್ನ ತಡಿಬೇಕು ಅಂದರೆ ಲಾಂಗ್ ಟರ್ಮ್ ಪಾಲಿಸೀಸ್ ಬೇಕು. ಅಂದ್ರೇನು, ಈಗ ತೆಗಿತಾ ಇದ್ದಾರಲ್ಲ ಬೋರ್ವೆಲ್ಗಳನ್ನ, ಅದನ್ನ ಆದಷ್ಟು ಕಡಿಮೆ ಮಾಡಬೇಕು. ಅವಶ್ಯಕತೆ ಇದ್ರೆ ಮಾತ್ರ ಬೋರ್ ತೆಗಿಬೇಕು. ಈ ರೀತಿ ಪಾಲಿಸಿಗಳು ನಮ್ಮಲ್ಲೂ ಮಾಡ್ಕೊಂಡಿದ್ರು, ಆದರೆ ಯಾರು ಕೂಡ ಪಾಲಿಸಿಗಳನ್ನ ಫಾಲೋ ಮಾಡೋದಿಲ್ಲ. ಅಲ್ಲಿ ಅಮೆರಿಕಾದಲ್ಲಿ ಸ್ಟ್ರಿಕ್ಟ್ ಆಗಿ ಇದನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಇವತ್ತು ನಾವು ಈ ಡಿಸಿಷನ್ ತಗೊಳ್ಳಿಲ್ಲ ಅಂದರೆ ಇನ್ನೊಂದು 5 ವರ್ಷ ಆದಮೇಲೆ 10 ವರ್ಷ ಆದಮೇಲೆ ಆಪ್ಷನ್ನೇ ಇರೋದಿಲ್ಲ ಅಂತ ಪರಿಸ್ಥಿತಿ ಬರುತ್ತೆ. ಅದಕ್ಕೆ ಇವತ್ತು ಸ್ಟ್ರಿಕ್ಟ್ ಡಿಸಿಷನ್ ತಗೊಳ್ಳೇಬೇಕು ಅಂತ ಗ್ರೌಂಡ್ ವಾಟರ್ ಅಂದರೆ ಬೋರ್ವೆಲ್ಗಳನ್ನ ತೆಗಿಯೋದನ್ನ ಸ್ಟಾಪ್ ಮಾಡ್ತಾ ಇದ್ದಾರೆ. ಅವಶ್ಯಕತೆ ಇದ್ದರೆ ಮಾತ್ರ, ಅಂದರೆ ಮೇಜರ್ ಆಗಿ ಎಲ್ಲರೂ ತುಂಬಾ ನೆಸೆಸಿಟಿ ಇದೆ ಅಂದರೆ ಆ ಜಾಗದಲ್ಲಿ ಮಾತ್ರ ಬೋರ್ವೆಲ್ಗಳನ್ನ ತೆಗಿಯೋಣ. ಇನ್ನು ಬೇರೆ ಎಲ್ಲ ಜಾಗದಲ್ಲಿ ಪ್ಲಸ್ ಬೆಳೆ ಬೆಳೆಯೋದಕ್ಕೆ, ಜನಗಳಿಗೆ ಫ್ಯಾಕ್ಟ್ರಿಗಳ ಅನುಕೂಲಕ್ಕೆ ಬೋರ್ಗಳನ್ನ ತೆಗೆಯೋದು ಬೇಡ. ಅದಕ್ಕೆ ಆಲ್ಟರ್ನೇಟಿವ್ ಪ್ಲಾನ್ಗಳನ್ನ ಮಾಡ್ಕೊಳ್ಳೋಣ. ರೈನ್ ವಾಟರ್ ಸೇವಿಂಗ್ ಮಾಡ್ಕೊಳ್ತೀವೋ ಇಲ್ಲ ಬೇರೆ ಬೇರೆ ವ್ಯವಸ್ಥೆ ಮಾಡ್ಕೊಳ್ತೀವೋ, ಒಟ್ಟಿನಲ್ಲಿ ಬೇರೆ ಬೇರೆ ಆಧಾರಗಳ ಮೂಲಕ ನೀರನ್ನು ತಗೊಳ್ಳೋಣ. ಅಂಡರ್ ಗ್ರೌಂಡ್ ವಾಟರ್ನ ಟಚ್ ಮಾಡೋದು ಬೇಡ. ಅವಶ್ಯಕತೆಗಿಂತ ಜಾಸ್ತಿ ನಾವು ಬಳಸ್ಬಿಟ್ಟಿದ್ದೀವಿ. ಇದರಿಂದ ಈಗ ಆಲ್ರೆಡಿ ಕಷ್ಟ ಅನುಭವಿಸ್ತಾ ಇದೀವಿ. ಮುಂದೆ ಇದಕ್ಕಿಂತ ದೊಡ್ಡ ಕಷ್ಟಗಳು ಬರುವಂಥ ಚಾನ್ಸಸ್ ಇರುತ್ತೆ. ಅದನ್ನ ತಡಿಬೇಕು ಅಂದರೆ ಈಗಲೇ ಎಚ್ಚೆತ್ಕೋಬೇಕು. ಇಲ್ಲ ಅಂದರೆ ಮುಂದೆ ಆಗೋ ಪರಿಣಾಮನ ತಡೆಯೋದಕ್ಕಾಗೋದಿಲ್ಲ ಅಂತಾನೆ ಈಗ ಅಮೆರಿಕನ್ಸ್ ಬುದ್ಧಿ ಕಲಿಯೋ ಕೆಲಸ ಮಾಡ್ತಾ ಇದ್ದಾರೆ. ಈಗ ಬೆಂಗಳೂರಲ್ಲಿ ಆಪ್ಷನ್ ಇಲ್ಲದೆ ಜನ ಬದುಕ್ತಾ ಇದೀವಿ. ಬೆಂಗಳೂರು ಅಂತ ಅಲ್ಲ, ಬೆಂಗಳೂರು, ಮುಂಬೈ, ಚೆನ್ನೈ, ಡೆಲ್ಲಿ ಈ ಸರೌಂಡಿಂಗ್ ಅಲ್ಲಿ ಏನಿಲ್ಲ ಅಂದ್ರೂ ಸುಮಾರು 1000 ಅಡಿ 1500 ಅಡಿ ಬೋರ್ ತೆಗೆದ್ರೂ ನೀರು ಸಿಗ್ತಾ ಇಲ್ಲ. ಅಂದ್ರೆ ಅಂಡರ್ ಗ್ರೌಂಡ್ ಲೆವೆಲ್ ಅಲ್ಲಿ ನೀರು ಅನ್ನೋದು ಇಲ್ವೇ ಇಲ್ಲ. ಇದಿಲ್ಲ ಅಂದ್ರೆ ಪರಿಸ್ಥಿತಿ ಏನಾಗುತ್ತೆ ಅಂತ ನಾನು ಎಷ್ಟೆಷ್ಟೋ ಪ್ರೋಗ್ರಾಮ್ ಅಲ್ಲಿ ತಿಳಿಸಿದ್ದೀನಿ. ಅಂಡರ್ ಗ್ರೌಂಡ್ ವಾಟರ್ ಇಲ್ಲ ಅಂದ್ರೆ ಭೂಮಿ ಕುಸಿಯೋದಕ್ಕೆ ಶುರು ಆಗುತ್ತೆ. ಒಂದಲ್ಲ ಒಂದು ದಿನ ಮೇಜರ್ ಸಿಟಿಗಳು ಏನಿದಾವೆ ಅವುಗಳಲ್ಲಿ ನೀರು ಖಾಲಿ ಆಗಿದ್ದ ದಿನ ಅವುಗಳು ಕುಸಿಯೋದಕ್ಕೆ ಶುರು ಆಗುತ್ತೆ. ಅದರಲ್ಲಿ ಈ ಮುಂಬೈ ಪ್ಲಸ್ ಚೆನ್ನೈ ಈ ಸರೌಂಡಿಂಗ್ ಅಲ್ಲೆಲ್ಲ ವಾಟರ್ ರೀಫಿಲ್ ಆಗ್ತಾ ಇರುತ್ತೆ. ಯಾವ ಕಡೆಯಿಂದ ಸಮುದ್ರದ ನೀರು ಅನ್ನೋದು ಬಂದು ಆ ಜಾಗ ರೀಫಿಲ್ ಆಗ್ತಾ ಇರ್ಬೋದು. ಆದರೆ ನಮ್ಮ ಬೆಂಗಳೂರು ಆಗ್ಬೋದು, ಇನ್ನು ಡೆಲ್ಲಿ ಆಗ್ಬೋದು, ಕೋಲ್ಕತ್ತಾ ಆಗ್ಬೋದು, ಇಂಥ ಮೇಜರ್ ಸಿಟಿಗಳಲ್ಲಿ ಯಾವುದೇ ಈ ರೀತಿ ನೀರು ಫಿಲ್ ಆಗುವಂಥ ಸೋರ್ಸಸ್ ಇಲ್ಲ. ನ್ಯಾಚುರಲ್ ಆಗಿ ರೀಫಿಲ್ ಆಗಬೇಕು, ಕೆರೆಗಳಿಂದ ರೀಫಿಲ್ ಆಗಬೇಕು. ಅದನ್ನ ಬಿಟ್ಟರೆ ಆಪ್ಷನ್ ಇರೋದು ಒಂದೇ ಒಂದು ರೈನ್ ವಾಟರ್ ಹಾರ್ವೆಸ್ಟಿಂಗ್. ನಾವು ಹೋಗಿ ಪೈಪ್ ಹಾಕೊಂಡು ನೀರು ತುಂಬಿಸೋದಕ್ಕಂತೂ ಆಗೋದಿಲ್ಲ. ಅಂತರ್ಜಲಕ್ಕೆ ಅಷ್ಟೊಂದು ಕೆಪಾಸಿಟಿ ಯಾರಿಗೂ ಇಲ್ಲ. ಪ್ರಕೃತಿನ ಮತ್ತೆ ರೀಫಿಲ್ ಮಾಡೋ ಕೆಪಾಸಿಟಿ ಮನುಷ್ಯರಿಗಿಲ್ಲ ಅನ್ನೋದು ಎಷ್ಟೋ ಸಲ ಪ್ರೂವ್ ಆಗೋಗಿದೆ. ಈಗಲೂ ಅಂಥ ಕಂಡೀಷನಲ್ಲೇ ಬದುಕ್ತಾ ಇದ್ದೀವಿ. ಇದರಿಂದ ಪಾರಾಗೋದಕ್ಕೆ ಏನಾದರೂ ಸೊಲ್ಯೂಷನ್ ಅಂದರೆ ಆದಷ್ಟು ಕೆರೆಗಳನ್ನ ಉಳಿಸಿ. ಇನ್ನು ಈ ರೀತಿ ಎಲ್ಲೆಲ್ಲಿ ನೀರಿನ ಅಂಶ ಅನ್ನೋದು ಕಡಿಮೆ ಇದೆ ಆ ಜಾಗದಿಂದ ಸ್ವಲ್ಪ ದೂರ ಇರೋದು ಒಳ್ಳೆಯದು. ಇಲ್ಲ ಅಂದರೆ ಮುಂದೆ ಆಗುವಂಥ ಅನಾಹುತಗಳನ್ನ ಎದುರಿಸಬೇಕಾಗತ್ತೆ. ಇನ್ನು ಇದೇ ರೀತಿ ಎಷ್ಟೆಷ್ಟು ಅನಾಹುತಗಳನ್ನ ಬೇರೆ ಬೇರೆ ದೇಶಗಳು ಎದುರಿಸ್ತಾ ಇದೆ. ಮುಂದೆ ನಾವು ಎದುರಿಸಬಾರ್ದು ಅಂದರೆ ಈಗಲೇ ಎಚ್ಚೆತ್ಕೊಳ್ಳೋಣ. ಇನ್ನು ಬೇರೆ ಬೇರೆ ವಿಷಯಗಳನ್ನ ಈ ಥರದ ವಿಷಯಗಳನ್ನ ತಿಳಿಸ್ತೇನೆ ಇರ್ತೀನಿ. ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ. ಗುಡ್ ಬಾಯ್.